ಯೋಗೀಶ್ ಗೌಡರ ಕೊಲೆ ಪ್ರಕರಣ ಸಿಬಿಐಗೆ ಹಸ್ತಾಂತರವಾಗುವವರೆಗೂ ಹೋರಾಟ ಮಾಡಿದ ಹಾಗೂ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳಿಗೆ ಶಿಕ್ಷೆಯಾಗಲೇಬೇಕು ಎಂದು ಮುಂಚೂಣಿ ಹೋರಾಟ ನಡೆಸಿದವರು ಬಸವರಾಜ್ ಕೊರವರ. ಬುಧವಾರ ಯೋಗೀಶ್ ಗೌಡ ಅವರ ಕೊಲೆ ಪ್ರಕರಣ ಇತ್ಯರ್ಥಗೊಂಡು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರನ್ನ ನ್ಯಾಯಾಲಯ ಅಪರಾಧಿಗಳೆಂದು ಪರಿಗಣಿಸಿ ತೀರ್ಪು ನೀಡಿದೆ. ಈ ತೀರ್ಪು ಪ್ರಕಟವಾದ ನಂತರ ಹೋರಾಟಗಾರ ಬಸವರಾಜ್ ಕೊರವರ ಅವರ ನಿವಾಸಕ್ಕೂ ಪೊಲೀಸ್ ಭದ್ರತೆ ನೀಡಲಾಗಿದೆ. ಧಾರವಾಡದ ಸಂಪಿಗೆ ನಗರದಲ್ಲಿರುವ ಬಸವರಾಜ್ ಕೊರವರ ಅವರ ನಿವಾಸಕ್ಕೆ ಬುಧವಾರ ಸಂಜೆಯಿಂದಲೇ ಪೊಲೀಸ್ ಭದ್ರತೆ ನೀಡಲಾಗಿದೆ. ಈ ತೀರ್ಪಿನ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕೊರವರ ಅವರ ಪತ್ನಿ ಸುಮಂಗಲ, ನನ್ನ ಪತಿಯ ನಿರಂತರ ಹೋರಾಟಕ್ಕೆ ಇದೀಗ ಫಲ ಸಿಕ್ಕಿದೆ. ಅವರು ಸಾಕಷ್ಟು ಜನರನ್ನ ಎದುರು ಹಾಕಿಕೊಂಡು ಹಾಗೂ ಸಾಕಷ್ಟು ಬೆದರಿಕೆಗಳು ಬಂದರೂ ತಮ್ಮ ಹೋರಾಟ ನಿಲ್ಲಿಸದೆ ಫಲ ಸಿಗುವವರೆಗೂ ಹೋರಾಟ ನಡೆಸಿದ್ರು. ಈ ತೀರ್ಪು ಎಲ್ಲ ಜನಪ್ರತಿನಿಧಿಗಳಿಗೆ ಪಾಠವಾಗಬೇಕು. ನಮ್ಮ ಕುಟುಂಬಕ್ಕೆ ಭದ್ರತೆ ಬೇಕು. ನಮ್ಮ ಮನೆಯವರಿಗೂ ಸರ್ಕಾರ ಭದ್ರತೆ ನೀಡಬೇಕು. ಎಂತಹ ಪ್ರಭಾವಿಗಳೇ ಇದ್ದರೂ ಅವರು ತಪ್ಪು ಮಾಡಿದಾಗ ಅವರನ್ನ ಎದುರು ಹಾಕಿಕೊಂಡು ಹೋರಾಟ ಮಾಡುವ ನನ್ನ ಪತಿಯಂಥವರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ಒಟ್ಟಾರೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನರು ಯೋಗೀಶ್ ಗೌಡರ ಹತ್ಯೆಯಲ್ಲಿ ದೋಷಿಗಳು ಎಂದು ತೀರ್ಪು ನೀಡಿದ ಬೆನ್ನಲ್ಲೇ ಕೊರವರ ಮನೆಗೂ ಭದ್ರತೆ ನೀಡಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.